ಚಿರೋಟಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಸಿಂಪಲ್ ಆಗಿ ಯಾವ ತರ ಮಾಡೋದಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ 1 ಕಪ್ ಚಿರೋಟಿ, 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟು, ನಾವು ಗೋಧಿ ಚಪಾತಿ ಮಾಡಿದಾಗ ನಾದಿತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಈ ತರ ನಾದಿ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 1/4 ಗಂಟೆ ಸೈಡ್ಗೆ ಎತ್ತಿಟ್ಬಿಡೋಣ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಬೆಣ್ಣೆಗೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಈ ತರ ಕ್ರೀಮ್ ತರ ರೆಡಿ ಮಾಡಿ ಇಟ್ಕೋಬೇಕು, ಸಾಟಿ ಅಂತಾರೆ. ನಂತರ ನಾವು ಮೈದಾ ಹಿಟ್ಟು ಚಿರೋಟಿ ಮಿಕ್ಸ್ ಮಾಡಿದ್ವಲ್ಲ ಅದರಲ್ಲಿ ಉಂಡೆ ಮಾಡಿದ್ರೆ 5 ಚಪಾತಿ ಆಗುತ್ತೆ. 5 ಚಪಾತಿ ನಾದಿದ್ಮೇಲೆ ಒಂದು ಪ್ಲೇಟ್ಗೆ ಹಾಕಿ ಅದ್ರ ಮೇಲೆ ನಾವು ಬೆಣ್ಣೆ ಅಕ್ಕಿ ಹಿಟ್ಟು ಸಾಟಿ ರೆಡಿ ಮಾಡಿಟ್ಟಿದ್ವಲ್ಲ ಅದು ಸವರ್ಬೇಕು. ಈ ತರ ನಾವು 5 ಚಪಾತಿಗಳು ಮಾಡಿದ್ವಲ್ಲ, ನಾವು ಮಿಕ್ಸ್ ಮಾಡಿರೋ ಉಂಡೆ 5 ಚಪಾತಿ ಆಯ್ತು. 5 ಒಂದು ಆದ್ಮೇಲೆ ಒಂದು ಹಾಕಿ ಈ ತರ ಸಾಟಿ ಅಪ್ಲೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಮೈದಾ ಹಿಟ್ಟು ಹಾಕ್ತಾ ಬರ್ತಾ ಇರ್ಬೇಕು. 5 ಆದ್ಮೇಲೆ ಈ ತರ ರೋಲ್ ಮಾಡಿದ ನಂತರ ಈ ತರ ಕಟ್ ಮಾಡ್ಕೋಬೇಕು. ಒಂದೊಂದು ಪೀಸ್ ಬಂದು 2 ಇಂಚ್ ಇರೋ ತರ ನೋಡ್ಕೋಬೇಕು. ಕಟ್ ಮಾಡಿದ ನಂತರ ಈ ತರ ನೋಡಿ, ಆ ಲೇಯರ್ ಎಲ್ಲ ಫೋಲ್ಡ್ ಆಗದೇನೆ ಓಪನ್ ಮಾಡಿ ಈ ತರ ಸುತ್ತಿ ಆಮೇಲೆ ಕೈಯಲ್ಲಿ ಒತ್ತಬಿಟ್ಟು ಪೂರಿ ಎಷ್ಟು ರೌಂಡ್ ಆಗಿ ಒತ್ತಬೇಕು. ಅದು ಸಾಫ್ಟ್ ಆಗಿ ಒತ್ತಬೇಕು, ಗಟ್ಟಿಯಾಗಿ ಪ್ರೆಷರ್ ಕೊಟ್ಟು ಒತ್ತಬಾರ್ದು. ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದಾಗ ಮೇಲೇನು ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಲೇಯರ್ ಗಳು ಬಿಟ್ಕೊಳ್ಳುತ್ತೆ. ಫ್ರೈ ಎಲ್ಲ ಆದ್ಮೇಲೆ ಒಂದು ಬೌಲ್ಗೆ ಹಾಕಿ ಬಾದಾಮ್ ಮಿಲ್ಕ್ ಹಾಕಿ ತಿಂತಾ ಇದ್ರೆ ಚಿರೋಟಿ ಸೂಪರ್ ಟೇಸ್ಟ್. Download ShareChat.